ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಸೊ ನಾವು ಈಗಾಗಲೇ ಒಂದು ವಾರದಿಂದ ನಾವು ಮೈಕ್ರೋ ಟೀಚಿಂಗನ್ನು ನಾವು ಶುರು ಮಾಡಿದ್ದೀವಿ. ಅದರಲ್ಲಿ ಮೈಕ್ರೋ ಟೀಚಿಂಗ್ ಎಂದರೇನು, ಮೈಕ್ರೋ ಟೀಚಿಂಗ್ ಅರ್ಥ, ಮೈಕ್ರೋ ಟೀಚಿಂಗ್ ಇಂಪಾರ್ಟೆಂಟು, ಮೈಕ್ರೋ ಟೀಚಿಂಗ್ ಮಹತ್ವ ಅಥವಾ ನೀಡ್ ಬಗ್ಗೆ ನಾವು ಮತ್ತು ಅದೇ ರೀತಿಯಾಗಿ ಮೈಕ್ರೋ ಟೀಚಿಂಗ್ ಸ್ಕಿಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಅದೇ ರೀತಿಯಾಗಿ ನಾವು ಒಂದೇ ಸ್ಕಿಲ್ಗಳನ್ನು ನೋಡಬೇಕಾದ್ರೆ ಪಾಠ ಪರಿಚಯಿಸುವ ಕೌಶಲ್ಯ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಹಾಗೆ ಮತ್ತು ಎಕ್ಸ್ಪ್ಲೇನ್ ಸ್ಕಿಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ 10 ಅಥವಾ 13 ಸ್ಕಿಲ್ಗಳಲ್ಲಿ ಕೂಡ ನಾವು ಇಂಡಿಯಾದಲ್ಲಿ ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅದರಲ್ಲಿ 7 ಸ್ಕಿಲ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನೀವು 2-3 ಸ್ಕಿಲ್ಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಇವತ್ತು ನಾವು ನೋಡಬೇಕಾದ್ರೆ ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್ ಅಂದರೆ ಪ್ರಚೋದನೆ ಬದಲಾವಣೆ ಕೌಶಲ್ಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಇಲ್ಲಿ ನಾವು ಪ್ರಚೋದನೆ ಬದಲಾವಣೆಗಳನ್ನು ಅಂದರೆ ಒಂದೇ ಪ್ರಚೋದನೆ ಬದಲಾವಣೆಗಳು ನಾವು ಹಲವಾರು ರೀತಿಯ ಪ್ರಚೋದನೆ ಬದಲಾವಣೆಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಸೊ ಇಲ್ಲಿ ನಾವು ಒಂದು ರೀತಿಯಿಂದ ನಾವು ಬದಲಾವಣೆ ಕೂಡ ಮಾಡೋಕ್ಕಾಗಲ್ಲ. ನಾವಾಗಲೇ ಇದು ವಿದ್ಯಾರ್ಥಿಗಳಲ್ಲಿ ಅಂದರೆ ಕಲಿಕೆಯಲ್ಲಿ ನಾವು ಆಸಕ್ತಿಯನ್ನು ಕೆರಳಿಸುತ್ತದೆ. ಯಾಕಂದರೆ ಇಲ್ಲಿ ಮತ್ತೆ ಪ್ರಚೋದನೆ ಬದಲಾವಣೆ ಕೂಡ ನಾವು ನೋಡಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಕೂಡ ನಾವು ಮೋಟಿವೇಶನ್ ಮಾಡಬೇಕಾದ್ರೆ, ವಿದ್ಯಾರ್ಥಿಗಳಲ್ಲಿ ಕೂಡ ನಾವು ಅಟೆನ್ಷನ್ ತರಬೇಕಾದ್ರೆ, ವಿದ್ಯಾರ್ಥಿಗಳಲ್ಲಿ ಮೆಮೊರಿ ಹೆಚ್ಚು ತರಬೇಕಾದ್ರೆ ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಕೂಡ ಮೊದಲನೇ ಕೂಡ ಪ್ರಚೋದನೆ ವ್ಯತ್ಯಾಸವನ್ನು ವಿದ್ಯಾರ್ಥಿಗಳು ತೆಗೆದಲ್ಲಿ ಗಮನ ಮತ್ತು ಪ್ರೇರಣೆಯಿಂದ ಕೂಡ ಸೇರ್ತದೆ. ಅಂದರೆ ನಮ್ಮ ಕಡೆ ಮೋಟಿವೇಟ್ ಮಾಡಬೇಕಾದ್ರೆ ಅಥವಾ ನಾವು ವಿಷಯದ ಕಡೆ, ನಮ್ಮ ಕಡೆ ಅಂತಂದರೆ ವಿಷಯದ ಕಡೆ ನಾವು ಅಂದರೆ ವಿದ್ಯಾರ್ಥಿಗಳನ್ನ ಪ್ರೇರಣೆ ಮಾಡಬೇಕಾಗ್ತದೆ, ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡಬೇಕಾಗ್ತದೆ. ಮತ್ತು ಇದನ್ನೆಲ್ಲ ಫಸ್ಟ್ ಅದು ಮಾಡಬೇಕಾದ್ರೆ ಮತ್ತೆ ವಿಷಯದ ಕಡೆ ಒಂದು ಆಸಕ್ತಿ ಕೂಡ ನಾವು ಕೆರಳಿಸುವಂಥದ್ದು ಅಥವಾ ಆಸಕ್ತಿಯನ್ನು ಹುಟ್ಟಿಸುವಂಥದ್ದು ಕೂಡ ನಮಗೆ ಇದು ಪ್ರಚೋದನೆ ಬದಲಾವಣೆ ಕರಿತಿರ್ತೀವಿ. ಅದೇ ರೀತಿ ಪ್ರಚೋದನೆ ಬದಲಾವಣೆಯಿಂದ ಮೆಮೊರಿ ಕೂಡ ಹೆಚ್ಚಿಗೆ ಆಗ್ತಿರ್ತದೆ ವಿದ್ಯಾರ್ಥಿಗಳಲ್ಲಿ. ಮೆಮೊರಿ ಯಾಕಂದರೆ ವಿಷಯವನ್ನು ನಾವು ಅದರ ಸಂದರ್ಭ ಅನುಗುಣವಾಗಿ ನಾವು ಪ್ರಚೋದನೆ ಕೂಡ ನೋಡಬೇಕಾಗ್ತದೆ. ಸೊ ಅಲ್ಲಿ ಪ್ರಚೋದನೆ ಕೂಡ ನಾವು ನೋಡಬೇಕಾದ್ರೆ ಅದನ್ನು ನಾವು ಅಥವಾ ಕಲಿಕೆಯನ್ನು ದಾರಿಯನ್ನು ಮಾಡಿಸ್ಕೊಳ್ತದೆ. ಕಲಿಕೆಯ ದಾರಿಯನ್ನು ಮಾಡಿಸ್ಕೊಳ್ಳೋದಕ್ಕೆ ನಾವೇನು ಕರಿತೀವಿ, ಒಂದು ಪ್ರಚೋದನೆ ಬದಲಾವಣೆ ಕೌಶಲ್ಯ ಅಂತ ನಾವು ಕರಿತಾ ಇರ್ತೀವಿ. ಸೊ ಇದರಲ್ಲಿ ಕೂಡ ಅದರ ಕಂಪೋನೆಂಟ್ಸ್ ಅಥವಾ ಪ್ರಚೋದನೆ ಬದಲಾವಣೆ ಕಂಪೋನೆಂಟ್ಸ್ ಇದ್ದರೆ ಮಾತ್ರ ಪ್ರಕಾರ ನಾವು ಮೊದಲೇ ಹೇಳಿಲ್ಲ, ಕಂಪೋನೆಂಟ್ಸ್ ನಾವು ಉಪಯೋಗನ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ಆ ಕಂಪೋನೆಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಏನಾಗ್ತದೆ, ಆ ಒಂದು ಸ್ಕಿಲ್ಗಳನ್ನು ಕಂಪ್ಲೀಟ್ ಆಗ್ತದೆ ಅಥವಾ ಆ ಕೌಶಲ್ಯಗಳು ಕೂಡ ಕಂಪ್ಲೀಟ್ ಆಗ್ತದೆ. ಸೊ ಅದೇ ರೀತಿ ಕೂಡ ನಾವು ಇಲ್ಲಿ 8 ಕೂಡ ನಾವು ಕಂಪೋನೆಂಟ್ಸ್ಗಳನ್ನು ನೋಡ್ತಾ ಇರ್ತೀವಿ. 8 ಕಂಪೋನೆಂಟ್ಸ್ಗಳನ್ನು ನೋಡ್ತಾ ಇರ್ತೀವಿ. ಒಂದೇದು ಮೂಮೆಂಟು, ಎರಡನೇದು ಗೆಸ್ಟರು, ಆಮೇಲೆ 3 ಚೇಂಜ್ ಇನ್ ವಾಯ್ಸು, 4 ಚೇಂಜ್ ಇನ್ ಇಂಟರಾಕ್ಷನ್, ಫೋಕಸಿಂಗು, ಪೌಸಿಂಗು ಮತ್ತು ಯೂಸಿಂಗ್ ಆಫ್ ಟೀಚಿಂಗ್ ಮೆಟೀರಿಯಲ್ಸ್ ಅಥವಾ ಇನ್ವಾಲ್ವ್ಮೆಂಟ್ ಆಫ್ ಸ್ಟೂಡೆಂಟ್. ಸೊ ಇಲ್ಲಿ ಮೂಮೆಂಟ್ ನೋಡಬೇಕಾದ್ರೆ ಯಾಕಂದರೆ ಅಲ್ಲಿ ವಿಷಯದ ಅನುಗುಣವಾಗಿ ನಾವು ಶಿಕ್ಷಕರು ಕೂಡ ಮೂವ್ಮೆಂಟ್ ಮಾಡಬೇಕಾಗ್ತದೆ. ಮೂವ್ಮೆಂಟ್ ಅಂದರೆ ಇಡೀ ನಾವು ಕೈಯಿಂದ ಕೂಡ ಕಾಲದವರೆಗೆ